ನಮ್ಮ ಕಲಾವಿದರು, ಶಿಕ್ಷಕರು, ಯರಗೋಲ್ ರುವಾರಿಯ ಚಂದ್ರಯ್ಯ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದು ಸಂತೋಷ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮವಿಶ್ವಾಸ ವೇದಿಕೆಯ ಗೌರವಾಧ್ಯಕ್ಷರಾದ ಮುನಿಯಪ್ಪ ಅವರು ಬಂದರು, ಅವ್ರಿಗೂ ಸ್ವಾಗತ. ಮತ್ತು ವೆಂಕಟೇಶಪ್ಪ ಬಂದರು, ಅವ್ರಿಗೂ ಸ್ವಾಗತ. ಮತ್ತು ವಾಸಿಂ ಭಾಯ್ ಅವರು ಹಳೆ ಹೋರಾಟಗಾರರು, ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ಜಗನ್ನಾಥ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಗೋಪಾಲ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರುತ್ತಾ ಚಂದ್ರಯ್ಯ ಸರ್ ಅವರು ಮಾತಾಡಬೇಕಂತ ನಾನು ಕೇಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಈಗ ಆಗಿದೆ ಯರಗೋಲ್ ಡ್ಯಾಮ್ ಯೋಜನೆ. ನಾನು ಮೊದಲು ಹೋದಾಗ ಕಾಡು ಕಾಡಿತ್ತು, ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಜೊತೆಗೆ ಅಲ್ಲಿ ಎಲ್ಲ ಹಳ್ಳದಲ್ಲಿ ನೀರು ತುಂಬಿತ್ತು. ಇದು ಮಾರ್ಕಂಡೇಯ ನದಿ ಇದೆಯಲ್ಲ, ಆ ನದಿಯಲ್ಲಿ ಬರುತ್ತೆ. ಅದು ಹೋದ ತಕ್ಷಣ ಏನೋ ಒಂದು ಆಶ್ಚರ್ಯ ಆಗುತ್ತೆ. ಭಾಳ ಏನಿದು ಅದು ಹೇಳಿದಾಗ ಅಲ್ಲಿ ಹಸುಗಳನ್ನ, ಕುರಿಗಳನ್ನ, ಮಕ್ಕಳು, ಹುಡುಗರು ಎಲ್ಲ ಹಸುಗಳನ್ನು ಮೇಯಿಸ್ತಿದ್ದಾಗ ಕೇಳಿದಾಗ ಅವರೆಲ್ಲರೂ ಇದೆಲ್ಲ ಏನಿದು ಅಂತ ಬೂದಿಕೋಟೆ ಡ್ಯಾಮ್ನಿಂದ ನೀರು ಹರಿದು ತಮಿಳುನಾಡು ಕಡೆ ಹೋಗುತ್ತೆ. ಜನರು ಏನು ಇಷ್ಟೊಂದು ನೀರು ವೇಸ್ಟ್ ಆಗೋಗ್ತಾ ಇದೆ, ಪೋಲಾಗ್ತಾ ಇದೆ ಅಂದ್ಕೊಂಡಿದ್ದೆ. ಒಂದು ಸಲ 2003-4-5ರಲ್ಲಿ ಪ್ರೀತ ನೀರು ಯರಗೋಲ್ ಡ್ಯಾಮ್ ಕಡೆಯಿಂದ ಯರಗೋಲ್ ಡ್ಯಾಮ್ ಏನೇ ತೆತ್ತಿದ್ದೀವಿ ಆ ಕಡೆಯಿಂದ ಈ ಕಡೆ ತಮಿಳುನಾಡು ಹತ್ರ ಹೋಗ್ತು. ಆವಾಗ ನಾನು ಈ ಕಡೆಯಿಂದ ಆ ಕಡೆ ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ, ಸ್ಕೂಲ್ ಕಡೆಯಿಂದ ನಮ್ಮೂರ ಕಡೆ ಹೋಗೋಕ್ಕಾಗಿಲ್ಲ. ಒಂದು ದಿವಸ ನಾನು ಬ್ಯಾಗಿಂಗ್ ಇಟ್ಕೊಂಡು ಇಲ್ಲಿ ತನಕ ನೀರು ಬಂತು, ಆದರೂ ಕೂಡ ಊರವ್ರು ಕರ್ಕೊಂಡು ಜೊತೆಯಲ್ಲಿ ಹೋದ್ರು. ಆಮೇಲೆ ಬರೋಕ್ಕೆ ಆಗಿಲ್ಲ, ನೀರು ಜಾಸ್ತಿ ಆಗುತ್ತೆ. ಇಂತಹ ಕಷ್ಟಗಳೆಲ್ಲ ಬಿದ್ವಿ. ಆ ನೀರನ್ನು ಕಂಡು ಹಿಡಿದು ನಾನು ಇಷ್ಟೊಂದು ವೇಸ್ಟ್ ಆಗೋಗ್ತಾ ಇದ್ದೇನೆ ತಮಿಳುನಾಡಿನಲ್ಲಿ ಹೇಳ್ಬಿಟ್ಟು ನಮ್ಮ ಶಿವಾರೆಡ್ಡಿ ಸರ್ ಪೇಪರ್ ಅವ್ರನ್ನ ಕರ್ಕೊಂಡ್ಬಂದು ಅದೆಲ್ಲ ಸರ್ಕಾರದ ಗಮನ ಸೆಳೆದೆ. ಈಗ ಅದೇ ಥರ ಒಂದು ರಾಮಸಮುದ್ರ ಕೆರೆ ಅಂತ ಇದೆ, ಯಥೇಚ್ಛವಾಗಿ ಈ ಕಡೆಯಿಂದ ಬಕಾರ್ಪೇಟೆ, ಕೋಲಾರ ಕಡೆಯಿಂದ ವಿಪರೀತ ನೀರು ಹೋಗ್ತಾ ಇದೆ. ರಾಮಸಮುದ್ರ ಕೆರೆ ತುಂಬಿ ಈಗ ತಮಿಳುನಾಡು ಕಡೆ ಹೋಗ್ತಾ ಇದೆ, ಪೋಲಾಗ್ತಾ ಇದೆ. ಅದು ಕೂಡ ನಮ್ಮ ಜನಕ್ಕೆ ನೀರು ಇಲ್ದಿರಂಗಿಲ್ಲ, ಸಾಲದು. ಯರಗೋಲ್ ಡ್ಯಾಮ್ದು ಕೇವಲ ಕೆಲವೊಂದು ಪಟ್ಟಣಗಳು ಮಾತ್ರ. ಈಗ ಹಳ್ಳಿಗೂ ಬಿಡಬೇಕು, ಟೌನ್ಗಳಿಗೂ ಬಿಡಬೇಕು, ಇಡೀ ಜಿಲ್ಲೆಗೂ ಬೇಕು, ಹಳ್ಳಿಗೂ ಬೇಕು. ಜೊತೆಗೆ ಬೇಕಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೂಡ ನಾವು ಕೊಡ್ಬೋದು. ಇವಾಗ ಯರಗೋಲ್ ಡ್ಯಾಮ್ ಎಷ್ಟಿದೆಯೋ ಇನ್ನತ್ತಷ್ಟು ನೀರನ್ನು ಶೇಖರಣೆ ಮಾಡ್ಬೋದು. ಅದು ಜಾಗ ಕೂಡ ನಾನು ಕಂಡುಹಿಡಿದಿದ್ದೀನಿ. ಎತ್ತುಗಳ ಗುಡ್ಡೆ ಅಂತ ಪ್ಲೇಸ್ ಕೂಡ DPL ಅಂತ ಮತ್ತು ದಾಸರಮಲೆ ಅಂತಿದೆ. ಆ ಜಾಗದಲ್ಲಿ DPL ಈ ಒಂದು ಜಾಗದಲ್ಲಿ ಒಂದು ದೊಡ್ಡ ಡ್ಯಾಮನ್ನು ಕೂಡ ಕಟ್ಬೋದು. ನಾನು ಅಂದ್ಕೊಂಡಿದ್ದೀನಿ ದೊಡ್ಡದಾಗಿದೆ, ಅದನ್ನು ಭೀಮಾ ಡ್ಯಾಮ್ ಅಂತ ಕೂಡ ಕಟ್ಟೋಣ ಅಂತ ಸರ್ಕಾರಕ್ಕೆ ಕೋರ್ತಾ ಇದ್ದೀನಿ. ಭೀಮಾ ಅಂದರೆ ಭೀಮನ ಥರ ದೊಡ್ಡದಾಗಿದೆ ಅಂಥ ಡ್ಯಾಮ್ ಆಗುತ್ತೆ, ಅಷ್ಟರಷ್ಟು ನೀರಾಗುತ್ತೆ. ಇದು ಕಟ್ಟಿದ್ರೆ ನಮ್ಮ ಜನತೆಗೆ, ಕೋಲಾರಿಗೆ ಆಗಲಿ, ಹಳ್ಳಿಗೂ, ಪಟ್ಟಣಕ್ಕೂ, ತಾಲೂಕು ಅನುಕೂಲ ಆಗ್ತದೆ. ಈಗ ಸರ್ಕಾರಕ್ಕೆ ಕೋರ್ತಾ ಇದ್ದೀನಿ. ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ, ಈ ಭಾಗದ ಸಂಸದರಿಗೆ, ಈ ಭಾಗದ MLAಗೆ ದಯವಿಟ್ಟು ಆ ಯೋಜನೆಯನ್ನು ಕೂಡ ಕೈಗೆತ್ತಿಕೊಂಡು ನಮ್ಮ ಜನತೆಗೆ ಅನುಕೂಲ ಮಾಡಬೇಕು. ಇದು ಒಂದು ರಾಮರಾಜ್ಯ ಕೂಡ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮವಿಶ್ವಾಸ ವೇದಿಕೆಗೆ, ದಲಿತ ಶಕ್ತಿ ಸೇನೆಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ.